ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ನಾನು ನಿಮ್ಮ ಶಂಶೀರ್ ಬಡೋಳಿ. ಕೆಲವೊಂದು ಕಡೆಗಳಲ್ಲಿ ಒಂದೇ ಬೈಕ್ 5-6 ಮಂದಿ ಪ್ರಯಾಣ ಮಾಡುವಂತಹ ದೃಶ್ಯವನ್ನ ನೀವು ನೋಡಿರಬಹುದು. ಅವರು ಟ್ರಾಫಿಕ್ ಪೊಲೀಸ್ ಕೈಗೆ ಸಿಕ್ಕಿದ್ರೆ ಫೈನೇ ಗತಿ. ಅದರಲ್ಲೂ ಉತ್ತರ ಪ್ರದೇಶದ ಶಹಜಾನ್ಪುರ ಎಂಬಲ್ಲಿ 8 ಜನರ ಇಡೀ ಕುಟುಂಬ ಒಂದೇ ಬೈಕ್ನಲ್ಲಿ ಸವಾರಿ ಮಾಡ್ತಾ ಇರುವಂತಹ ಒಂದು ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗ್ತಾ ಇದೆ. ಈ ವೈರಲ್ ಆಗಿರುವಂತಹ ವಿಡಿಯೋದಲ್ಲಿ ಈ ಕುಟುಂಬ ಒಟ್ಟಿಗೆ ಬೈಕ್ನಲ್ಲಿ ಸವಾರಿ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಗಾದಿ, ಹಾಸಿಗೆ, ಟೆಂಟ್ ಮತ್ತು ಸ್ಟಿಕ್ ಸೇರಿದಂತೆ ಭಾರವಾದ ಸಾಮಾನುಗಳನ್ನ ಆ ಬೈಕ್ನಲ್ಲಿ ಸಾಗಿಸ್ತಾ ಇದ್ರು. ಇದಕ್ಕೆ ಏನು ಅಂತ ಕರೆಯಬೇಕು ಗೊತ್ತಾಗ್ತಿಲ್ಲ. ಇಂತಹ ಒಂದು ಜನರು ಕೂಡ ನಮ್ಮ ನಡುವೆ ಇದ್ದಾರಂತ ಒಮ್ಮೆ ಅಚ್ಚರಿ ಕೂಡ ಆಗುತ್ತೆ. ಇದನ್ನ ನೋಡಿದಂತಹ ಅಲ್ಲಿನ ಟ್ರಾಫಿಕ್ ಸಬ್ ಇನ್ಸ್ಪೆಕ್ಟರ್ ಚೆಕಿಂಗ್ ಮಾಡ್ತಾ ಇರುವ ವೇಳೆ ಇವರಿಗೆ ಅವರ ಬೈಕ್ ಕಣ್ಣಿಗೆ ಬಿದ್ದಿದೆ. ಓವರ್ಲೋಡ್ ಆಗಿದ್ದ ಬೈಕ್ ಗಮನಿಸಿದ ಕೂಡಲೇ ಅವರು ಬೈಕ್ ಅನ್ನು ನಿಲ್ಲಿಸಿದ್ದಾರೆ. ಅದರಲ್ಲಿ ಮಕ್ಕಳು ಸೇರಿದಂತೆ 8 ಜನರು ಒಂದೇ ಬೈಕ್ ನಲ್ಲಿ ಹೋಗ್ತಾ ಇದ್ರು. ಅದನ್ನ ನೋಡಿ ಆ ಪೊಲೀಸಪ್ಪ ಶಾಕ್. ಸವಾರ ಸೇರಿದಂತೆ ಯಾರು ಕೂಡ ಹೆಲ್ಮೆಟ್ ಧರಿಸಿರಲಿಲ್ಲ. ಟ್ರಾಫಿಕ್ ಸುರಕ್ಷತೆ ಬಗ್ಗೆ ಇದೇ ವೇಳೆ ಟ್ರಾಫಿಕ್ ಪೊಲೀಸರು ಅವರಿಗೆ ಎಚ್ಚರಿಕೆ ನೀಡ್ತಾರೆ. ಈ ರೀತಿ 2 ಜನ ಹೋಗುವಂತಹ ಬೈಕ್ನಲ್ಲಿ 8 ಜನ ಹೋದರೆ ಏನಾಗುತ್ತೆ? ಅಪಘಾತ ಆದರೆ ಯಾರು ಹೊಣೆ? ಹೀಗೆ ಟ್ರಾಫಿಕ್ ಸುರಕ್ಷತೆ ಬಗ್ಗೆ, ರಸ್ತೆ ಸುರಕ್ಷತೆ ಬಗ್ಗೆ ಆ ಪೊಲೀಸ್ ಅಧಿಕಾರಿ ಈ ಕುಟುಂಬಕ್ಕೆ ಮನವರಿಕೆ ಮಾಡ್ತಾರೆ, ಬುದ್ಧಿವಾದ ಹೇಳ್ತಾರೆ. ಈ ರೀತಿ ನೀವು ಸವಾರಿ ಮಾಡಿ ಹೋಗಬೇಡಿ. ಏನಾದರೂ ಜೀವಕ್ಕೆ ಹಾನಿಯಾದರೆ ಯಾರು ಹೊಣೆ? ಸುಖ ಸುಮ್ಮನೆ ಈ ರೀತಿ ಒಂದು ಹುಚ್ಚಾಟ ಮಾಡಿ ಬೈಕ್ನಲ್ಲಿ 2 ಜನ ಇರುವಂತಹ ಸೀಟಿನಲ್ಲಿ 8 ಮಂದಿ, ಅಬ್ಬಬ್ಬ ಅಂದ್ರೆ 8 ಮಂದಿ ಒಂದೇ ಬೈಕ್ನಲ್ಲಿ ಸವಾರಿ ಮಾಡ್ತಾ ಇರೋದಂದ್ರೆ ಏನು ಅಂತ ಹೇಳಬೇಕು. ಅದರಲ್ಲಿ ಮನೆಯಲ್ಲಿದ್ದಂತಹ ಕೆಲವು ವಸ್ತುಗಳನ್ನ ಅದರಲ್ಲಿ ಜಾಯಿಂಟ್ ಮಾಡಿ ಹೋಗ್ತಾ ಇದ್ದಾರೆ. ಇಂಥವರಿಗೆ ಏನು ಹೇಳ್ಬೇಕು ಹೇಳಿ? ಬೈಕ್ ಅಂದ್ರೆ ಒಂದು ಅರ್ಜೆಂಟಿಗೆ, ಏನಾದರೂ ತುರ್ತು ಕೆಲಸಕ್ಕೆ, ಓರ್ವ ಅಥವಾ ಇಬ್ರು ಹೋಗುವಂತಹ ಒಂದು ಸ್ಥಳಾವಕಾಶ ಇರುವಂತಹ ಒಂದು ವಾಹನ. ಅದರಲ್ಲಿ 2 ಮಂದಿಯ ಬದಲು 8 ಮಂದಿ ಬೈಕ್ನಲ್ಲಿ ಹೋದ್ರೆ ಏನಾಗಬಹುದು? ಹೀಗಾಗಿ ನಾವು ವಾಹನ ಚಲಾಯಿಸುವಂತಹ ವೇಳೆ ರಸ್ತೆ ಸುರಕ್ಷತೆ ಬಗ್ಗೆ, ಟ್ರಾಫಿಕ್ ನಿಯಮಗಳ ಬಗ್ಗೆ ಎಲ್ಲವನ್ನ ತಿಳಿದುಕೊಂಡು ವಾಹನ ಸವಾರಿ ಮಾಡಿದರೆ ಒಳ್ಳೆಯದು ಎಂಬುದು ನಮ್ಮ ಅಭಿಮತ. ಹೀಗಾಗಿ ಕಾನೂನುಗಳನ್ನು ಪಾಲಿಸುವುದರ ಜೊತೆಗೆ ರಸ್ತೆ ಸುರಕ್ಷತೆ, ಜೀವದ ರಕ್ಷಣೆ ಎಲ್ಲವನ್ನ ಗಮನದಲ್ಲಿ ಇಟ್ಕೊಂಡು ಇಂತಹ ವ್ಯಕ್ತಿಗಳಿಗೆ ನಾವು ಒಂದು ಬುದ್ಧಿವಾದವನ್ನ, ಒಂದು ಮೆಸೇಜ್ ಅನ್ನ ಈ ಮೂಲಕ ನೀಡ್ತಾ ಇದ್ದೀವಿ. ಸದ್ಯಕ್ಕೆ ಈ ಮಾಹಿತಿಗೆ ಬ್ರೇಕ್ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ, ಜೊತೆಗೆ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಈ ವಿಡಿಯೋ ಲೈಕ್ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.